ಹಲೋ 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 ಹಾಯ್ ಹಲೋ ಹಾಂ ಹೇಳಿ 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 ಹಾಂ ಏನಂದ್ರಿ? ನಿಮಗೂ ಹೀಗಾಗತ್ತಾ? ಬೆಳಗ್ಗೆ ಪೀಕ್ ಟೈಮು ಅಡುಗೆ ಮನೆಯಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ದೆ. ಒಂದು ಕಡೆ ಚಪಾತಿ ಬೇಯ್ತಾ ಇದೆ, ಇನ್ನೊಂದು ಕಡೆ ಪಲ್ಯ ಆಗ್ತಾಯಿದೆ, ಮತ್ತೊಂದು ಕಡೆ ಮತ್ತಾರಿಗೋ ಕಾಫಿ ರೆಡಿ ಆಗ್ತಾಯಿದೆ. ಇದೆಲ್ಲದರ ಮಧ್ಯೆ ನನ್ನ ಫೋನು ಹೆಲೋ ಅಂತ ಕರೀತು. ಬೆಳಗ್ಗೆ ಹೊತ್ತು ಯಾರಪ್ಪ ಇಷ್ಟು ಬೆಳಗ್ಗೆ ಫೋನ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿದೆ. ಈ ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಧ್ಯ ತಗೊಳ್ಳೋ ಬೇಡವೋ ಅನ್ನೋ ಯೋಚನೆ ಬೇರೆ ಒಂದು ಕಡೆ. ಆದರೂ ಬೆಳಗ್ಗೆ ಫೋನ್ ಮಾಡಿದ್ದಾರೆ ಅಂದರೆ ಏನು ಇಂಪಾರ್ಟೆಂಟ್ ಕೆಲಸ ಇರ್ಬೋದು, ಇರಲಿ ಒಂದು ಸತಿ ತೊಗೊಂಡು ಅದೇನು ಮೆಸೇಜ್ ತೊಗೊಳ್ಳೋಣ ಅಂತ ಫೋನ್ ಕಾಲ್ ಅಟೆಂಡ್ ಮಾಡಿದಾಗ ಆ ಕಡೆಯಿಂದ ನನ್ನ ಫ್ರೆಂಡು ಹೆಲೋ ಏನು ಸಮಾಚಾರ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ಲು. ಕರ್ಟಸಿ ಅಲ್ವಾ, ಫೋನ್ ತೊಗೊಂಡ್ಮೇಲೆ ಮಾತಾಡಲೇಬೇಕು. ನಾನು ಈ ಕಡೆಯಿಂದ ತಿಂಡಿ ಮಾಡ್ತಾಯಿದ್ದೆ ಅಂತ ಸೂಕ್ಷ್ಮವಾಗಿ ಹೇಳಿ ಮಾತು ಶುರು ಮಾಡಿದೆ. ಆದರೆ 10 ನಿಮಿಷ 15 ನಿಮಿಷ ಆದರೂ ಏನು ವಿಷಯ ಅಂತ ಮಾತ್ರ ಗೊತ್ತಾಗಲಿಲ್ಲ. ಮಾತು ಮಾತ್ರ ಮುಂದುವರಿತಾ ಇದೆ. ನನಗೆ ಈ ಕಡೆ ತಿಂಡಿ ಟೆನ್ಷನ್ನು, ಆ ಕಡೆ ಫ್ರೆಂಡ್ ಮನಸ್ಸು ನೋಯಿಸೋಕ್ಕೂ ಇಷ್ಟ ಇಲ್ಲ. ಅಬ್ಬಾ, ಕೊನೆಗೆ ಹಾಗೂ ಹೀಗೂ ವಿಷಯ ಏನು ಅಂತ ತಿಳ್ಕೊಂಡು ಕಾಲ್ ಕಟ್ ಮಾಡೋಷ್ಟರಲ್ಲಿ ನನ್ನ ಚಪಾತಿ ಅರ್ಧ ಸೀದೋಗಿತ್ತು, ಪಲ್ಯ ಸರಿಗಾಗಿರಲಿಲ್ಲ, ಕಾಫಿ ಕೂಡ ಸರಿಗಾಗಿರಲಿಲ್ಲ. ಎಷ್ಟೊಂದು ಸತಿ ಈ ಥರದ ಪರಿಸ್ಥಿತಿಗಳು ನಮಗೆ ಎದುರಾಗುತ್ತೆ ಅಲ್ವಾ? ಕರ್ಟಸಿಗೆ ಅಂತ ಕಾಲ್ ತಗೋತೀವಿ, ಆದರೆ ಆ ಕಾಲಿಂದ ಪ್ರಯೋಜನವೂ ಆಗಿರಲ್ಲ. ಆಮೇಲೆ ಆ ಕಾಲಿಂದ ನಾವು ಮಾಡ್ತಿರೋ ಕೆಲಸಗಳೆಲ್ಲ ಹಾಳಾಗಿರುತ್ತೆ. ಏ ಹಾಯ್, ಹೇಗಿದೆಯಾ? ಕೆನ್ ಐ ಡೂ ಸಮಥಿಂಗ್? 5 ನಿಮಿಷ ಬಿಟ್ಟು ಫೋನ್ ಮಾಡಲಾ? ಓಕೆ, ಬಾಯ್. ಎಷ್ಟು ಸತಿ ಹೀಗಾಗುತ್ತೆ, ನಾವು ತಿಂಡಿನೋ ಊಟನೋ ಅಥವಾ ಇನ್ನೇನೋ ಮಾಡಬೇಕಾದ್ರೆ ಒಂದು ಕಾಲ್ ಬರುತ್ತೆ. ಎಮರ್ಜೆನ್ಸಿ ಕಾಲ್ ಅಲ್ಲದೆ ಹೋದರೆ ಆ ತಿಂಡಿ ಊಟ ಮುಗಿಸಿ ಆ ಕಾಲ್ ತೊಗೊಳ್ಳೋದಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಏಕೆಂದರೆ ತಿಂಡಿ ತಿಂತಾನೋ ಊಟ ಮಾಡ್ತಾನೋ ನಾವು ಕಾಲ್ ಅಟೆಂಡ್ ಮಾಡಿದ್ರೆ ಬಾಯಿನಲ್ಲಿ ಹೇಗೆ ಅಗೀತಿರ್ತೀವಿ ಅಂದರೆ ನಾವು ಏನು ಮಾತಾಡ್ತಿರ್ತೀವಿ ಅನ್ನೋದು ಆ ಕಡೆಯವ್ರಿಗೂ ಅರ್ಥ ಆಗಲ್ಲ, ಏನು ತಿಂದಿದ್ದೀವಿ ಅನ್ನೋದು ನಮಗೂ ಗೊತ್ತಾಗೋದಿಲ್ಲ. ಇದೆಲ್ಲದರ ಜೊತೆಗೆ ನಮಗಾಗಿ ಪ್ರೀತಿಯಿಂದ ಅಡುಗೆ ಮಾಡಿದವ್ರಿಗೆ ಹಾಗೆ ಆ ಅಡುಗೆಗೆ ನಾವು ಕೊಡೋ ಕನಿಷ್ಠವಾದ ರೆಸ್ಪೆಕ್ಟ್ ಮತ್ತು ಪ್ರೀತಿ ಕೊಡಬೇಕು ಅಲ್ವಾ? ಹೀಗಾಗಿ ಊಟ ತಿಂಡಿ ಮಾಡಬೇಕಾದ್ರೆ ಕಾಲ್ ಅವಾಯ್ಡ್ ಮಾಡಿ. ಸಿಗ್ತೀನಿ ಮತ್ತೆ. ಥ್ಯಾಂಕ್ ಯು, ಬಾಯ್. ತುಂಬ ದಿವಸ ಆದಮೇಲೆ ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ಸುಮಾರು ಹೊತ್ತು ಮಾತು ನಗು ಹರಟೆ ಎಲ್ಲ ಆಗ್ತಾಯಿತ್ತು. ಸಡನ್ನಾಗಿ ಆ ಕಡೆಯಿಂದ ಅವಳ ಗಂಡ ಹೌದು ಹಿಂಗಾಗುತ್ತೆ ನಮಗೂ ಅಂದಾಗ 1 ನಿಮಿಷ ಟೆನ್ಷನ್ ಆಗೋಯ್ತು. ಅರೆ, ನಾನು ಯಾರ ಜೊತೆ ಮಾತಾಡ್ತಿದ್ದೆ ಇಷ್ಟೊತ್ತು ಅಂತ. ಮತ್ತೆ ನನ್ನ ಫೋನ್ ನೋಡಿಕೊಂಡು ಅವಳ ಜೊತೆನೇ ಮಾತಾಡ್ತಿದ್ದೀನಿ ಅಂತ ಖಾತ್ರಿ ಆದಮೇಲೆ ನನಗೆ ಗೊತ್ತಾಗಿದ್ದು ಅವಳ ಮನೆಯಲ್ಲಿ ಏನೋ ಕೆಲಸ ಮಾಡ್ಕೊಳ್ತಾ ಅಲ್ಲೇ ಫೋನ್ನ ಸ್ಪೀಕರ್ ಫೋನಿಗೆ ಹಾಕಿದ್ಲು. ನಾನು ಮಾತಾಡ್ತಿದ್ದಿದ್ದ ವಿಷಯ ಮನೇಲಿರೋರಿಗೆಲ್ಲರಿಗೂ ಕೇಳಿಸ್ತಾ ಇತ್ತು. ನೀವು ಯಾವತ್ತಾದರೂ ಈ ಥರ ಮಾಡಿದ್ದೀರಾ? ಯಾರ ಜೊತೆನೋ ತುಂಬ ಪರ್ಸ್ನಲ್ ಟಾಕ್ಸ್ ಮಾಡ್ತಾ ಇದ್ದೀರಾ, ಅಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ರೆ ನಿಜವಾಗ್ಲೂ ಆ ಟಾಕ್ಸ್ ಪರ್ಸ್ನಲ್ ಆಗಿರಲ್ಲ. ಕಸಿನ್ಸು ಫ್ರೆಂಡ್ಸ್ ಜೊತೆ ಈ ರೀತಿ ಮಾತಾಡೋಕ್ಕೆ ಅವಕಾಶ ಇದ್ದರೂ ಕೂಡ ಪರ್ಸ್ನಲ್ ಟಾಕ್ಸ್ ಶುಡ್ ಬಿ ಪರ್ಸ್ನಲ್ ಅಲ್ವಾ? ಎಷ್ಟೋ ವರ್ಷಗಳಿಂದ ನಾವೆಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ಫೋನಲ್ಲಿ ಮಾತಾಡಬೇಕಾದ್ರೆ ಈ ಸಣ್ಣ ಸಣ್ಣ ವಿಷಯಗಳನ್ನು ನಮ್ಮ ಗಮನದಲ್ಲಿಟ್ಕೊಂಡ್ರೆ ಒಳ್ಳೆಯದಲ್ವಾ? ಮೊದಲಿಗೆ ಹೇಳಿದ ಸಮಯಕ್ಕೆ ಸರಿಯಾಗಿ ಫೋನ್ ಮಾಡೋದು. ಹಾಗೆ ಯಾರಾದರೂ ನಮಗೆ ಫೋನ್ ಮಾಡಿದ್ದಾರೆ ಅಂದರೆ ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಗಮನ ಕೊಟ್ಟು ಕೇಳಿಸ್ಕೊಳ್ಳೋದು. ನೋ ಅನ್ಟೈಮ್ಲಿ ಕಾಲ್ಸ್, ಹೊತ್ತಲ್ಲದ ಹೊತ್ತಲ್ಲಿ ಯಾರಿಗೂ ಫೋನ್ ಮಾಡೋದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಹಾಗೆ ಮತ್ಯಾರೋ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಫೋನ್ ಮಾಡಿದ್ದಾಗ ಅವರ ಮಾತನ್ನು ಕೇಳಿಸ್ಕೋಬೇಕು, ಅವರಿಗೆ ಪ್ರತ್ಯುತ್ತರವನ್ನು ಕೊಡಬೇಕು. ನಾವು ಮತ್ಯಾರಿಗೋ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಫೋನ್ ಮಾಡಿದ್ದಾಗ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಅವರ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟು ನಮ್ಮ ಬಗ್ಗೆನೇ ಇನ್ನೂ ಜಾಸ್ತಿ ಮಾತಾಡ್ಕೊಂಡು ಅಲ್ಲಿ ಕೂತ್ಕೋಬಾರ್ದು. ಮತ್ಯಾರೋ ಅವ್ರ ತೊಂದರೆನ ಹೇಳ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ದಾಗ ಅವರ ತೊಂದರೆಗಿಂತ ಜಾಸ್ತಿ ನಮ್ಮ ತೊಂದರೆ ನಮ್ಮ ಪ್ರಾಬ್ಲಮ್ಸನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾ ಕೂತ್ಕೊಳ್ಳೋದು ನಿಜಕ್ಕೂ ನಾಟ್ ಅ ಸೆನ್ಸಿಬಲ್ ಒನ್. ಹಾಗೆ ಏನಾದರೂ ತಿಂತ ಫೋನ್ ಕಾಲ್ ಅಟೆಂಡ್ ಮಾಡೋದು,
ದಯವಿಟ್ಟು ಅವಾಯ್ಡ್ ಮಾಡಿ. ಫೋನ್ ಎಟಿಕೆಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಲ್ಟಿಟಾಸ್ಕಿಂಗ್ ಫೋನ್ ಮಾಡಬೇಕಾದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಆ ಕಡೆ ಇರೋರಿಗೆ ಇಗ್ನೋರ್ಡ್ ಫೀಲಿಂಗ್ ಬರಬಾರ್ದು. ಕ್ಯಾಶುಯಲ್ ಕಾಲ್ ಅಲ್ಲದೆ ಹೋದರೆ ಏನಕ್ಕೆ ಫೋನ್ ಮಾಡಿದ್ದೀವಿ ಅನ್ನೋದನ್ನು ಫೋನ್ ಮಾಡಿದ 1-2 ನಿಮಿಷದಲ್ಲಿ ಹೇಳಿದ್ರೆ ಅವರು ಟೋನ್ ಆಫ್ ಟಾಕ್ ಗಮನಿಸಿಕೊಂಡು ಮಾತು ಮುಂದುವರಿಸಬಹುದಾ ಬೇಡವಾ ಅಂತ ನಾವು ಆಮೇಲೆ ಯೋಚನೆ ಮಾಡ್ಬೋದು. ಸಮಯಕ್ಕೆ ಸರಿಯಾಗಿ ಫೋನ್ ಮಾಡೋದು, ಹಾಗೆ ಯಾರಿಗಾದರೂ ವಾಟ್ಸ್ಯಾಪ್ ಮೆಸೆಂಜರಲ್ಲಿ ಕಾಲ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ವಿಡಿಯೋ ಕಾಲ್ ಮಾಡೋದಾದರೆ ಅವರ ಪರ್ಮಿಷನ್ ಇದ್ದರೆ ಮಾತ್ರ ವಿಡಿಯೋ ಕಾಲ್ ಮಾಡ್ಬೋದು. ಹಂಗೆ ನೋಡಿದ್ರೆ ನಿಮಗೆ ಕಾಲ್ನಲ್ಲಿ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಮತ್ತೊಮ್ಮೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡಿ. ಹ್ಞೂ ಅಂತ ಅದನ್ನು ಎಳ್ದಾಡ್ತಾ ಇಡಬೇಡಿ. ಹಾಗೆಯೇ ನಿಮಗೆ ಯಾರಾದರೂ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಿದ್ರೆ ಕೇಳದೆ ಮತ್ತೊಬ್ಬರಿಗೆ ಫೋನನ್ನು ಪಾಸ್ ಮಾಡಬೇಡಿ. ಹಂಗೆ ನೋಡಿದ್ರೆ ಇದೆಲ್ಲ ತುಂಬ ಸಿಂಪಲ್ ವಿಷಯನೇ, ಆದರೆ ಇಟ್ ಡಸ್ ಮ್ಯಾಟರ್. ಈ ಎಲ್ಲ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅದನ್ನು ಇವತ್ತು ಮಾಡಿದ್ದೀನಿ ಆರ್ ಟಾಕ್ಸ್ನಲ್ಲಿ, ರೂಪಾ ಗುರುರಾಜ್ ಯೂಟ್ಯೂಬ್ ಚಾನಲ್ನಲ್ಲಿ. ಇದು ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ರೂಪಾ ಗುರುರಾಜ್ ಯೂಟ್ಯೂಬ್ ಚಾನಲ್. ಇದು ನನ್ನಿಂದ ನಿಮಗಾಗಿ.